ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದು ಹೇಗೆ ಗೋಧಿ ಹಿಟ್ಟಲ್ಲಿ ಅನ್ನೋದು ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ. ನಂತರ ಒಂದು 3 ಕಂತೆಯಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. 1 ಬೌಲಷ್ಟು ಮೊಸರು, ಸಕ್ಕರೆ 1-2 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಎಳ್ಳು, ಬಿಳಿ ಎಳ್ಳು ಸ್ವಲ್ಪ, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು. ನಂತರ ಗೋಧಿ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಳ್ಳೋಣ. ನಂತರ 1-2 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾಯಿದ್ದೀನಿ. ನಂತರ 1-2-3 ಸ್ಪೂನಷ್ಟು ಎಳ್ಳನ್ನು ಹಾಕೋಣ. ಒಂದು 3 ಸ್ಪೂನಷ್ಟು ಎಳ್ಳನ್ನು ಹಾಕಲಿ, ಬಿಳಿ ಎಳ್ಳು. ನಂತರ ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾಯಿದ್ದೀನಿ. ಮೈದಾ ಹಿಟ್ಟಿನ ಪರೋಟ ಕೇಳಿದರೆ ಅದು ಗೋಧಿ ಹಿಟ್ಟಿನ ಪರೋಟ ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡಿ ನೋಡಿ. ಮತ್ತು ಸಕ್ಕರೆ 1-2 ಸ್ಪೂನು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಂತರ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫಸ್ಟು ಹಾಗೇ ಸೊಪ್ಪು ಮತ್ತು ಮೊಸರು ಎಲ್ಲನೂ ಮಿಕ್ಸ್ ಆಗಂಗೆ ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀರು ಎಷ್ಟು ಬೇಕು ಅಷ್ಟನ್ನೇ ಹಾಕಿ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ. ನೋಡಿ, ಈ ಅದಕ್ಕೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಇದನ್ನು ಒಂದು 10 ನಿಮಿಷ ಕಲಸಿ ಹಾಗೇ ಇಡೋಣ. ಇದಕ್ಕೆ ಎಣ್ಣೆ ಹಾಕೋದು ಬೇಡ, ಏನೂ ಬೇಡ. ಹಾಗೇ ಒಂದು ತಟ್ಟೆ ಮುಚ್ಚಿಡೋಣ. ನೋಡಿ, ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಹಿಟ್ಟು ಈ ಅದಕ್ಕೆ ಬರುತ್ತೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ಕಟ್ಕೊಂಡ್ರೆ ಸಾಕು. ಇದೇ ಥರ ಒಂದು 3 ಉಂಡೆಗಳನ್ನ ಕಟ್ಟಿ 3 ಚಪಾತಿನ ಲಟ್ಟಿಸ್ಕೊಳ್ಳೋಣ. ನಂತರ ಅದನ್ನು ಹೇಗೆ ಪರೋಟ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಪರೋಟ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಅದಕ್ಕೆ 3 ಚಪಾತಿನ ನೀವು ಎಷ್ಟಾದರೂ ಬೇಕಾದ್ರೆ ಈ ಥರ ಒತ್ತಿಟ್ಕೋಬೋದು. ನಂತರ ಅದ್ರ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ. ಚಪಾತಿ ಒಂದಕ್ಕೊಂದು ಅಂಟದಾಗೆ ಇರಲಿ ಅಂತೇಳಿ. ನೋಡಿ, ಎಲ್ಲದಕ್ಕೂ ಎಣ್ಣೆನ ಸವರಿ ಒಂದ್ರ ಮೇಲೆ ಒಂದೇ ಹಾಕ್ತೀನಿ. ಈ ಥರ ಏನು ಪ್ರೆಸ್ ಮಾಡೋದೇನು ಬೇಡ, ಸುಮ್ಮನೆ ಒಂದ್ರ ಮೇಲೆ ಒಂದು ಹಾಕೋಣ. ಮತ್ತು ಅದ್ರ ಮೇಲೆ ಎಣ್ಣೆ ಸವರಿ ಮತ್ತು ಇದ್ರ ಮೇಲೂ ಸ್ವಲ್ಪ ಎಣ್ಣೆನ ಸವರಿಡಿ. ಈಗ ಒಂದು ಚಾಕು ಸಹಾಯದಿಂದ ನೀವು ಈ ಥರ ಒಂದು ಸೈಡ್ ಮಾತ್ರ ಕಟ್ ಮಾಡ್ಕೊಳ್ಳಿ. ನಂತರ ನೋಡಿ, ಎಲ್ಲನೂ ಈ ಥರ ರೋಲ್ ಮಾಡ್ಕೊಂಡು ಬನ್ನಿ. ಕಟ್ ಮಾಡಿದ ಕಡೆಯಿಂದ ಎಡ್ಜ್ ತನಕ, ಕೊನೆಯ ತನಕ ಇದೇ ಥರ ರೋಲ್ ಮಾಡಿ ಒಂದು ಸೈಡ್ ಇಡಿ. ಈಗ ನೆಕ್ಸ್ಟು ಲೇಯರು, 2ನೇ ಲೇಯರ್ನು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಪ್ರೆಸ್ ಮಾಡೋದೇನು ಬೇಡ, ಸುಮ್ಮನೆ ಹಾಗೆ ರೋಲ್ ಮಾಡ್ಕೊಬಂದರೆ ಸಾಕು. ನೋಡಿ, ಟ್ರಯಾಂಗಲ್ ಶೇಪ್ ಈ ಥರ ಮಾಡ್ಕೊಂಡ್ರೆ ಸಾಕು. ನೋಡಿ, 3 ಹಾಗೆ ಮಾಡಿದೆ. ಈಗ ನಾನು ಒಳಗಡೆ ಇರೋದನ್ನು ಈ ಥರ ತೆಗೆದು ನೋಡಿ, ಇದನ್ನು ಈ ಶೇಪಿಗೆ ತೆಗೆದ್ರೆ ಸಾಕು. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಲಟ್ಟಿಸ್ಕೊಂಡ್ರೆ ಪರೋಟ ನೋಡಿ ಈ ಥರ ಬರುತ್ತೆ. ಮುರಿದು ಹೋಗಲ್ಲ, ಕಿತ್ತೋಗಲ್ಲ, ತುಂಬಾ ನೀಟಾಗಿರುತ್ತೆ. ನೋಡಿ, ಈ ಅದಕ್ಕೆ ಪರೋಟನ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಅಳತೆಗೆ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಟ್ರಯಾಂಗಲ್ ಶೇಪ್ ಇರೋದನ್ನು, ಒಳಗಡೆ ಇರೋದನ್ನ ಈ ಥರ ನೋಡಿ, ಈ ಥರ ಓಪನ್ ಮಾಡ್ಕೊಂಡು ಕೈಯಲ್ಲಿ ಫ್ಲವರ್ ಶೇಪಲ್ಲಿ ಈ ಥರ ರೌಂಡಿಗೆ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಪರೋಟನ ಲಟ್ಟಿಸ್ಕೊಳ್ಳಿ. ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಪರೋಟನ ಲಟ್ಟಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಕಹಿ ಅಂತಾರೆ, ಬಟ್ ಇದರಲ್ಲಿ ಕಹಿನೂ ಗೊತ್ತಾಗಲ್ಲ. ಅಚ್ಕಾರದ ಪುಡಿ, ಗರಂ ಮಸಾಲ ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಕಡೆ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ.
ಅದು ಲಟ್ಟಿಸ್ಕೊಂಡಿರೋಂಥ ಪರೋಟನ ಹಾಕಿ ನಿಮಗೆ ಎಣ್ಣೆನೋ ತುಪ್ಪನೋ ಹಾಕಿ ಬೇಯಿಸ್ಕೊಂಡ್ರೆ ಎರಡೂ ಕಡೆ ಬಿಸಿ ಬಿಸಿಯಾದ ಪರೋಟ ರೆಡಿಯಾಗುತ್ತೆ. ತುಂಬ ಜಾಸ್ತಿ ಹೊತ್ತೇನು ಬೇಯಿಸೋದೇನು ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ನೀವು ಮೊಸರು ತಿಂದರೆ ಸಾಕು. ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಎಲ್ಲ ಹಾಕಿರ್ತೀವಿ, ಇದಕ್ಕೇನು ಗೊಜ್ಜು ಅವಶ್ಯಕತೆ ಇರಲ್ಲ. ಬೇಕು ಅಂದರೆ ಒಂದು ಗ್ರೇವಿ ಮಾಡ್ಕೋಬೋದು ಇದಕ್ಕೆ. ನೋಡಿ ಹಾಗೆ ಎರಡನ್ನೂ ಬೇಯಿಸೋದು ತೋರಿಸ್ತೀನಿ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಪರೋಟ. ನೀವು ಯಾವ ಸೊಪ್ಪಲ್ಲಿ ಬೇಕಾದರೂ ಇದೇ ಇರುತ್ತೆ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಪರೋಟ ಥರ ಇದನ್ನು ಮಾಡ್ಕೋಬೋದು. ಈಗ ಎರಡನೇ ಪರೋಟನೂ ರೆಡಿ ಆಯಿತು. ನಾನು ಹೇಳಿದ್ನಲ್ಲ, ಇದೇ ಥರ ಪರೋಟನ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಎಲ್ಲದನ್ನೂ ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಬೇಗ ಬೇಗ ಹೊತ್ತಿ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು. ತುಂಬ ಟೈಮ್ ಏನು ಹಿಡಿಯಲ್ಲ. ನೋಡಿ ಬಿಸಿ ಬಿಸಿಯಾದ ಪರೋಟ ರೆಡಿ ಆಯಿತು. ನೋಡಿ ಪರೋಟ ಥರ ಈ ಥರ ಇದು ಮಾಡಿದ್ರೆ, ಸ್ಮ್ಯಾಶ್ ಮಾಡಿದ್ರೆ ಮುಗೀತು. ನೋಡಿ ಯಾವ ಥರ ಲೇಯರ್ ಬಂದಿದೆ ಅಂತ. ನೋಡಿ ಯಾವ ಥರ ಬಂದಿದೆ ಲೇಯರು. ಇದನ್ನು ಮೊಸರು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪನ್ನು ಉದುರಿಸಿ ನಾನು ಗ್ರೇವಿ ಜೊತೆ ಕೊಡ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಪರೋಟ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಲೇಬೇಕು ಮನೇಲಿ. ಓಕೆ ಬಾಯ್.